ಬ್ರೇಕಪ್ ಆಗಿದ್ದೆ ಹಳೆ ಹುಡುಗನ ನೆನಪುಗಳೇ ಬೇಡ ಅಂತ ಒಂದು ಮೆಡಿಕಲ್ ಕ್ಲಿನಿಕ್ ಹೋದ ಹುಡುಗಿ ಅವನ ಜೊತೆ ಇದ್ದ ಎಲ್ಲಾ ನೆನಪುಗಳನ್ನ ಎರೇಸ್ ಮಾಡಿಸ್ಕೊಂಡ್ಬಿಡ್ತಾಳೆ. ಈ ವಿಷಯ ಗೊತ್ತಾದಂತ ಹುಡುಗನಿಗೆ ಹಾರ್ಟ್ ಬ್ರೇಕ್ ಆಗಿ ಅದೇ ಮೆಡಿಕಲ್ ಕ್ಲಿನಿಕ್ ಗೆ ಹೋಗಿ ಅವಳ ಜೊತೆ ಇರೋ ಎಲ್ಲಾ ನೆನಪುಗಳನ್ನು ಎರೇಸ್ ಮಾಡಿಸ್ಕೋಬೇಕು ಅಂತ ಮುಂದಾಗ್ತಾನೆ. ಆದ್ರೆ ಅವಳ ಜೊತೆ ಇರೋ ಸುಂದರ ಕ್ಷಣಗಳೆಲ್ಲ ಎರೇಸ್ ಆಗ್ತಿರುವಾಗ ಬೇಡ, ಆ ನೆನಪುಗಳು ನನಗೆ ತುಂಬಾನೇ ಮುಖ್ಯ, ಅದನ್ನ ನಾನು ಕಾಪಾಡ್ಕೋಬೇಕು ಅಂತ ಅರಿತ ಹುಡುಗ ತನ್ನ ಮೆದುಳಿನ ಒಳಗೆ ಅವಳನ್ನ ಬಚ್ಚಿಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಇದು ಡೇ 22 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ಎಟರ್ನಲ್ ಸನ್ಶೈನ್ ಆಫ್ ದಿ ಸ್ಪಾಟ್ಲೆಸ್ ಮೈಂಡ್. ಇದ್ರಲ್ಲಿರೋ ಒಂದಿಷ್ಟು ಮೈಂಡ್ ಬೆಂಡಿಂಗ್ ದೃಶ್ಯಗಳನ್ನ ನೋಡಿದ್ರೆ ಇದನ್ನ CGI ಅಲ್ಲಿ ಮಾಡಿರ್ಬೋದು ಅನ್ಸುತ್ತೆ, ಆದ್ರೆ ಸಂಪೂರ್ಣವಾಗಿ ಈ ಎಲ್ಲಾ ದೃಶ್ಯಗಳನ್ನ ಪ್ರಾಕ್ಟಿಕಲ್ ಎಫೆಕ್ಟ್ಸ್ ನಲ್ಲೇ ಮಾಡಿರೋದು. ಫೋರ್ಸ್ಡ್ ಪರ್ಸ್ಪೆಕ್ಟಿವ್ ಮತ್ತೆ ಫ್ರೇಮಿಂಗ್ ನಲ್ಲಿ ಆ ಇಲ್ಯೂಷನ್ ನ ಕ್ರಿಯೇಟ್ ಮಾಡಿದ್ದಾರೆ. ರಿಯಲ್ ಟೈಮ್ ನಲ್ಲೇ ಮೆಮೊರಿ ಫೇಡ್ ಆಗೋದನ್ನ ಟ್ರೀಟ್ ಮಾಡಿರೋ ಟೆಕ್ನಿಕ್ ತುಂಬಾನೇ ಜೀನಿಯಸ್. ಆಕ್ಟರ್ಸ್ ಹತ್ರ ನ್ಯಾಚುರಲ್ ಆಗಿ ಪರ್ಫಾರ್ಮೆನ್ಸ್ ತೆಗೆಯೋದಕ್ಕೆ ಡೈರೆಕ್ಟರ್ ಒಂದು ತಂತ್ರನ ಇಲ್ಲಿ ಬಳಸಿದ್ರಂತೆ. ಹೀರೋ ಹತ್ರ ಹೋಗಿ ಇದು ತುಂಬಾನೇ ಸೀರಿಯಸ್ ದೃಶ್ಯ, ಈ ಲೈನ್ ಗಳನ್ನ ನೀನು ತುಂಬಾ ಸೀರಿಯಸ್ ಆಗಿ ಅಭಿನಯಿಸಬೇಕು ಅಂತ ಹೇಳಿದ್ರಂತೆ. ಹೀರೋಯಿನ್ ಹತ್ರ ಹೋಗಿ ಇದು ತುಂಬಾ ಹ್ಯೂಮರ್ ಇರುವಂತ ದೃಶ್ಯ, ಇದರಲ್ಲಿ ನೀನು ಕಾಮಿಡಿ ತರೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿದ್ರಂತೆ. ಇದರಿಂದ ಒಂದು ನ್ಯಾಚುರಲ್ ಆದಂತ ಪರ್ಫಾರ್ಮೆನ್ಸ್ ನ ಹೊರಗೆ ತೆಗೆದ್ರು ಅಂತ ಹೇಳಲಾಗುತ್ತೆ. ಈ ಸಿನಿಮಾ ಅಮೆಜಾನ್ ಪ್ರೈಮ್ ಮತ್ತೆ ಯೂಟ್ಯೂಬ್ ರೆಂಟಲ್ಸ್ ಅಲ್ಲಿ ಅವೈಲೇಬಲ್ ಇದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ. ಈಗ ಆಲ್ರೆಡಿ ನೋಡಿರೋರು ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.